ಎಲ್ಲ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಮಠ ವ್ಲಾಗ್ಸ್. ನಾನು ಇವತ್ತು ಎಲ್ಲಿದ್ದೀನಿ ಅಂದರೆ ಕಾಲೇಜಲ್ಲಿ ಇದ್ದೀನಿ. ಕಾಲೇಜಲ್ಲಿ ವೈವಾ ನಡೀತಾ ಇದೆ. ಅದರದ್ದು ರಿಯಾಕ್ಷನ್ ಏನಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಬ್ಬ ಕುತ್ಕೊಂಡಿದ್ದಾನೆ, ಇವನೇ ಎಲ್ರಿಗೂ ಹೋಗಿ ಇವಾಗ ಮಾತಾಡ್ಸೋದು ಇದು ಮಾಡೋದೆಲ್ಲ ಮಾಡ್ತಾನೆ ನೋಡಿ. ಹಂಗೆ ರಿಯಾಕ್ಷನ್ಸು ಇಲ್ಲೊಬ್ರು ಇರ್ತಾರೆ ನೋಡಿ, ಸ್ನ್ಯಾಪ್ ಹಾಕೋದ್ರಲ್ಲೇ ಇರ್ತಾರೆ ಯಾವಾಗಲೂ. ಇವನೊಬ್ಬ ನಿದ್ದೆ ಯಾವಾಗೂ. ಈಗ ಒಬ್ಬನ ತೋರಿಸಿದ್ರೆ ಎನ್ಸಿಸಿ ಟ್ರೈನಿಂಗ್ ಮಾಡ್ಕೊಂಡಿರೋನು ಈಗ ಒಬ್ಬನ್ನ ಆ ಕಡೆ ತಿರ್ಸ್ಕೊ ಟರ್ನ್ ಮಾಡ್ತಾನೆ. ಟರ್ನ್ ಮಾಡು. ಈಗ ಅಲ್ಲೊಬ್ಬ ಇದನ್ ಗೊತ್ತಾ, ತೇಜಸ್ ಅಂತ ಕಾಣಿಸ್. ಈಗ ಅಲ್ಲಿ ಒಬ್ಬ ತಲೆ ಬಗ್ಸ್ಕೊಂಡು ಅಮಾಯಕ್ ಅಂತ ಇದಾನೆ ಅಲ್ವಾ, ನೋಡಕ್ ಅಮಾಯಕ್ ಅಂತ ಆಗತಾನೆ. ಕ್ಲಾಸ್ ಅಲ್ಲಿ ಮಾಡೋದು ಒಂದೊಂದ್ ಕೆಲ್ಸಗಳಲ್ಲ, ಎರಡೆರಡು ಕೆಲ್ಸಗಳಲ್ಲ. ಅದ್ರಲ್ಲೂ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಎತ್ಕೊಂಡ್ ಬಂದಿದ್ದಾನೆ. ಆ ಇಂಟರ್ನ್ಶಿಪ್ ಎತ್ಕೊಂಡ್ ಬಂದಿದ್ದಾನೆ, ಬಟ್ ಅದು ಸರ್ಟಿಫಿಕೇಟು ನೆಟ್ಟಿಗಿಲ್ಲ. ಬ್ಲಾಕ್ ಶೀಟ್ ನೋಡಿ ಕೆಳಗಡೆ ನೋಡಿ, ಇಲ್ಲಿ ಒಂದ್ ನಿಮಿಷ ಇದು ನೋಡಿ, ಇಲ್ಲಿ ಬ್ಲಾಕ್ ಶೀಟ್ ಒಂದು ಏನೇನು ಲೆಕ್ಕನೇ ಇಲ್ಲ. ಸುಮ್ಮನ್ ಬಿಂದಾಸ್ ಆಗಿ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ ಕ್ಲಾಸ್ ಹೊಡಕ್ಕೆ. ಏನಂದ್ರೆ ಮಾವನ್ ಮನೆಗೆ ಬಂದು ಕೂತಿಲ್ಲ, ಅವ್ನು ಕುತ್ಕೊಂಡ್ಬಿಟ್ಟಿದ್ದಾನೆ. ಫ್ರೀಯಾಗಿ ಕೊಟ್ಬಿಡ್ತಾರೆ ಇಂಟರ್ನಲ್ ಮಾರ್ಕ್ಸ್ ಅಂತ. ನೋಡು ತಲೆ ಬಗ್ಸ್ಕೊಂಡಿರೋದು ನೋಡು, ಮದ್ವೆಲಿ ಹೆಣ್ಣು ತಲೆ ಬಗ್ಸ್ಕೊಂಡಿಲ್ವಾ, ಹಂಗ್ ತಲೆ ಬಗ್ಸ್ಕೊಂಡಂತವನೆ. ಇನ್ ಇಲ್ಲೊಬ್ಳು ಕೂತಿದ್ದಾಳೆ ನೋಡ್ರಿ. ಮೇಘನ್ ಅಂತ ಕಾಣಿಸ್ತಾ ಇದ್ದಾಳಲ್ಲ, ಪೂರ್ತಿ ಸೈಲೆಂಟ್ ಆಗಿ ಕೂತಾಳೆ. ಕಾಲೇಜ್ಗೆ ಬರಲ್ಲ, ಕಾಲೇಜ್ಗೆ ಬರ್ತಾಳೆ. ಐ ಆಮ್ ಸಾರಿ, ಕ್ಲಾಸ್ಗಂತೂ ಕಾಲೇ ಇಡಲ್ಲ. ಪೂರ್ತಿ ಒಂದು ಈಚೆಗಡೆ ಗ್ರೌಂಡ್ ಅಲ್ಲಿ ಒಂದು ಗ್ಯಾಂಗ್ ಇದೆ, 10 to 20 ಮೆಂಬರ್ಸ್ ಒಂದು ಗ್ಯಾಂಗ್ ಇದೆ, ಸರಿನಾ. ಡೈಲಿ ಒಂದೊಂದು ಟ್ರಿಪ್ ಹೊಡಿತಾಳೆ. ಇಲ್ಲ ಅಂತಂದ್ರೆ ಸುತ್ತಾಡ್ತಾಳೆ. ಅದು ಇದು ನಂಬರ್ 1 ಕಾಲೇಜಿಗೆ ಬರ್ದೇಗಳು ಅಂದ್ರೆ ಒಳೊಬ್ಳೆ. ಈಗ ನೋಡಿ, ಇಲ್ಲಿ ಒಂದ್ ಕೆಲಸ ಇದೆ, ಇವತ್ತೊಳ್ಳು ಡಿಸೆಂಟ್ ಆಗಿ ಕೆಲಸ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅಂದ್ರೂ ಇಂಟರ್ನ್ಶಿಪ್ ಅಲ್ಲಿ ಮಾರ್ಕ್ಸ್ ಸಿಗುತ್ತೆ ಅಂತ, ವೈಭವದಲ್ಲಿ ಮಾರ್ಕ್ಸ್ ಸಿಗುತ್ತೆ ಅಂತ. ಈಗ ನಂಗೂ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಿಡ್ತೀನಿ, ಒಂದು 5 ನಿಮಿಷ. ಬಾಯ್. ಅಷ್ಟೇ, ಹಿಂಗ್ ಹೇಳ್ಕೊಂಡು ಓಡಾಡ್ಕೊಂಡೇ ಇರ್ತಾನೆ ಇವನು. ಇನ್ನೇನಿಲ್ಲ, ಎಲ್ಲಾರ ಹತ್ರ ಹೋಗೋದು, ಮಾತಾಡೋದು, ಹಿಂಗ್ ಹೇಳ್ಕೊಂಡು ಓಡಾಡ್ಕೊಂಡಿರೋದು ಕೆಲಸ ಐತೆ ಅಂತ. ಕೆಲಸ ಅದೇನ್ ಮಾಡ್ತಾನೆ ಅಂತ ಮಾತ್ರ ಕರೆಕ್ಟ್ ಆಗಿ ಗೊತ್ತಿಲ್ಲ ನಮಗಂತೂ. ನೋಡಿ ಇಲ್ಲ ನೋಡಿ, ನಗ್ತಾವನೆ. ಹೇಳೋದೇನೋ ಕೇಳ್ಸಲ್ಲ, ಯಾಕಂದ್ರೆ ಮೈಕ್ ನನ್ನ ಹತ್ರ ಇದೆ. ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ಅವಳಿಂದ ಅವನೊಂದು ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿಲ್ಲ. ಮಾಡ್ತಾರ ಅದೇ ಹೇಳ್ತಾರಲ್ಲ, ನಾಯಿ ಏನೋ ಇವ್ರಿಗೆ ಕೆಲ್ಸ ಕೊಟ್ರೆ ಅದು ಬಾಲಕ್ ಕೊಡ್ತಾರೆ ಅಂತ, ಆತರ ಇವನು. ನಾನು ಆಮೇಲೆ ಸಿಗ್ತೀನಿ, ಮ್ಯಾಮ್ ನೋಡಿದ್ರೆ ಬೈತಾರೆ ಆಮೇಲೆ. ಅಲ್ಲಿಗೆ ಬನ್ನಿ. ಹಲೋ ಮ್ಯಾಮ್. ಹಲೋ. ವೈವಾ ಹೇಗೆ ನಡೀತಾ ಇದೆ ನಮ್ಮ ಕಾಲೇಜಲ್ಲಿ? ತುಂಬಾ ಡಿಸಿಪ್ಲಿನ್ ಆಗಿ ನಡೀತಾ ಇದೆ. ನಂಗೆ ತುಂಬಾ ಇಷ್ಟ ಆಯ್ತು. ವೈವಾ ಹಿಂಗೆ ಇರಬೇಕು, ವಿತೌಟ್ ನೋ ಗಲಾಟೆ, ಆಲ್ ಸೈಲೆಂಟ್. ಫಸ್ಟ್ ಟೈಮ್ ಇರ್ತೀವಿನಾ? ನೀವು NEP ಮಕ್ಕಳು ತಲೆ ತಿಂದ್ಬಿಟ್ಟಿದ್ದೀರಾ. ಐ ಥಿಂಕ್ ದಿಸ್ ದ ಬೆಸ್ಟ್ ಬ್ಯಾಚ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಹೆಂಗಿದೆ, ಏನ್ ಅನ್ನಿಸ್ತಾ ಇದೆ ಅಂತ ಕೇಳೋಣ ಬನ್ನಿ. ಫುಲ್ ಜೋಶಲ್ಲಿದ್ದೀನಿ. 100% ಒರಿಜಿನಲ್, ನೋ ಕೆಮಿಕಲ್ಸ್. 100% ಒರಿಜಿನಲ್. ಹೌದಾ? ಪಕ್ಕನ ಇದು ಒರಿಜಿನಲ್? ಒರಿಜಿನಲ್, ಶೀಟ್ ಒರಿಜಿನಲ್, ಕಲರ್ ಒರಿಜಿನಲ್, ಡಾಕ್ಯುಮೆಂಟ್ ಪೇಪರ್ ಒರಿಜಿನಲ್, ಫೈಲ್ ಒರಿಜಿನಲ್. ಬಟ್ ಅದ್ ಒಳಗೆ ಕಂಟೆಂಟ್ ಒರಿಜಿನಲ್ ಅಂತ ನನಗೂ ಚೆನ್ನಾಗಿ ಗೊತ್ತು. ನೀನ್ ಮಾಡ್ಸೋದು ಫೇಕ್ ಅಂತ ನನಗೆ ಕೊಡಿಸ್ತು. ಜಾಸ್ತಿ ಡೌಗಳು ಹೊಡಿಬೇಡ ಜೀವನದಲ್ಲಿ. ನಾನು ಗೂಗಲ್ ಯೂಸ್ ಮಾಡಿಲ್ಲ. ನಾನು ಹೋಗಿದ್ದು ಒಂದೇ ದಿನ. ನಾನು ಒಪ್ಕೊಂತ ಇದ್ದೀನಿ, ಇಂಟರ್ನ್ಶಿಪ್ ಹೋಗಿದ್ದು ಒಂದೇ ದಿನ. ಒಂದಿನ ಹೋಗಿದ್ದೀನಿ, ಅದು ಹೋಗಿಲ್ವಲ್ಲ. ಒಂದಿನ ಎರಡು ತಿಂಗಳ ತರ ಮಾಡ್ತಾವ್ರೆ. ನಾನು ಒಂದಿನ 2 ತಿಂಗಳು ತಗ ಮಾಡಿಲ್ಲ, ಒಂದ್ ತಿಂಗಳು ಮಾಡಿದ್ದೀನಿ. ಏನಕ್ಕೆ ಒಂದಿನ ಮಾಡಿದೀನೋ ಹೋಗ್ತಾವನೆ. ಅದೇನ್ ಮಾಡ್ತಾನೆ ಗೊತ್ತಿಲ್ಲ, ಏನಾಗುತ್ತೆ ಅಂತ ನೋಡೋಣ ಇರಿ. ಮತ್ತೆ ಹೋಗಿ ಬರ್ತೀನಿ. ಒಂದು ನೋಡಿ ಹೋಗ್ತಾವನೆ ಇವಾಗೆ. ಇಲ್ಲಿ ಕೂತ್ಕೊಂಡು ಬಿಲ್ಡಪ್ ಕೊಟ್ಟ ಯಾವ ರೇಂಜ್ ಕೊಟ್ಟ ಅಂದ ಎಲ್ಲ ಒರಿಜಿನಲ್ ಅಂದ. ಅಲ್ಲಿ ಒಂದ್ ಕ್ವಶನ್ ಆನ್ಸರ್ ಮಾಡದೆ ನಿಂತವನೆ ನೋಡ್ರಿ. ಅಲ್ಲಿ ಒಂದೇ ಒಂದು ಕ್ವಶನ್ ಆನ್ಸರ್ ಮಾಡದೆ ನಿಂತವನೆ. ಏನೇನೋ ಬ್ಯಾಬಾ ಅನ್ಕೊಂಡ್ ನಿಂತವನೆ. ಇಂಥವ್ ನಿಮ್ಗೆ ಡಿಸೆಂಟ್ ಆಗಿ ಕಾಣಿಸ್ತಾನ? ಅಲ್ಲಿ ನೋಡಿ, ಈಗ ಬರ್ತಾನೆ, ಬಂದ್ರಿ ಅಂತ ಕೇಳೋಣ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಹಲೋ ಗೈಸ್, ಬ್ಯಾಕ್ ಟು ರಾಜ್ ಮೋಟೋ ವ್ಲಾಗ್ಸ್ ಅಂತ ನಮ್ಮ ಫ್ರೆಂಡ್ ಅದು ಯೂಟ್ಯೂಬ್ ಚಾನಲ್. ಅಂಡ್ ಪ್ರೀವಿಯಸ್ ಬ್ಯಾಕ್ ಅಲ್ಲಿ ಒಂದು ವೈವಲ್ ಅಲ್ಲಿ ಆನ್ಸರ್ ಮಾಡಕ್ ಹೋಗಿದ್ದ, ಏನು ಮಾಡಿಲ್ಲ, ಮ್ಯಾಮ್ ಹೇಳ್ತಾ ಇದ್ರು. ಸೊ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಮುಗಿಸಿ 100ಗೆ 75 ತಗೊಂಡಿದ್ದಾನೆ. ಸೊ ಏನ್ ಭಾಷಣ ಬೇಕಿತ್ತು ಅಂತ ಕೇಳೋಣ ಬನ್ನಿ. It is not a bashna. It is a very important talk
ಆಫ್ ಮೀ. ಓಕೆನಾ, ಲೈಫಲ್ಲಿ ನಾನು ಇದನ್ನ ತುಂಬಾ ಭಯ ಬಿಟ್ಟಿ ಬಿಲ್ಡಪ್ ಎಲ್ಲ ಕೊಡ್ಬೇಡ, ಮುಚ್ಕೊಂಡು ಹಾಕೊಂಡು ಏನ್ ಹೇಳಿದ್ರು ಅದನ್ನ ಹೇಳು. ಹೋದ್ನಾ ಫಸ್ಟ್ ಗುಡ್ ಮಾರ್ನಿಂಗ್ ಅಂದೆ, ಬಟ್ ಇವಾಗ ಟೈಮ್ 12 ಗಂಟೆ ಆಮೇಲೆ ಆಯ್ತು. ಬಟ್ ಆಮೇಲೆ ಸೆಕ್ಸ್ ಈ ತರ ತುಂಬಾ ಹಳೆ ಜೊತೆಲ್ಲ ಬೇಜಾನ್ ಕೇಳ್ಬಿಟ್ಟಿದೀವಿ ಗಾಯ್ಸ್. ಇವತ್ತಿಂದ ಏನಾಗ ಹೊಸದಾಗಿ ಏನೋ ಹೇಳಕ್ ಕೇಳಿ ಅವನನ್ನ ಹೇಳಲಿ. ಗುಡ್ ಆಫ್ಟರ್ನೂನ್ ಅಂದಿದ ತಕ್ಷಣ ಓಕೆ ನೀನಾ ಬಂದ NCC ಹುಡುಗ ಅಂತ ಹೇಳಿದ್ರು. ಹ್ಞೂ ಮ್ಯಾಮ್, ನಿಮ್ಗೆ ಗೊತ್ತು ನನ್ನ ಬಗ್ಗೆ ಅಂತ ಹೇಳಿದೆ. ಹ್ಞೂ ಓಕೆ ಸರಿ ಆಯ್ತು, ಎಲ್ಲಿ ಏನೇನು ಕಲ್ತಿದ್ದೆ ಕಂಪ್ನಿ ಬಗ್ಗೆ ಅಂತ ಹೇಳಿದ್ರು. ಮ್ಯಾಮ್ ಕಂಪ್ನಿಗೆ ಹೋದೆ ಫಸ್ಟು. ಎಲ್ಲರೂ ಕಂಪ್ನಿಗೆ ಹೋಗಿ ಕೆಲಸ ಮಾಡಕ್ಕೆ ಇನ್ನೆಲ್ಗೆ ಹೋಗ್ತಾರೆ, ಇಲ್ಲ ಬಿಸ್ನೆಸ್ಗೆ ಹೋಗ್ತಾರೆ. ಇವನು ಏನೋ ಇಂಟರ್ನ್ಶಿಪ್ ಮಾಡಿದ್ರೆ ಕಂಪ್ನಿಗೆ ಹೋಗ್ಬಿಟ್ಟವನಂತೆ. ನೀವು ತಲೆಗೆ ಹೊಡ್ಸ್ಕೊಬಿಡ್ತೀರಾ ನನ್ಗೆ ಅಲ್ಲಿ ಯೂಟ್ಯೂಬರ್ಸ್ ಅಲ್ಲಿ ನೋಡ್ತಾರಲ್ಲ, ಯೂಟ್ಯೂಬರ್ಸ್ ಅಲ್ಲ ನೋಡ್ತಿದ್ದಾಗಲ್ಲ. ಇಂಟರ್ನ್ಶಿಪ್ ಹೋಗ್ಬೇಕು ಕಾಲೇಜ್ ಕಡೆಯಿಂದ, ಕೆಲ್ಸಕ್ಕಲ್ಲ. ಕೆಲಸ ಹೋಗುತ್ತೆ ಬರುತ್ತೆ, ಬಟ್ ಇಂಟರ್ನ್ಶಿಪ್ ಇವತ್ತೇ ಲಾಸ್ಟ್ ನಮ್ಮ ಮನೆ ಬರ. ಒಂದ್ ನಿಮಿಷ ಗೈಸ್, ಕೆಲಸ ಹೋಗುತ್ತೆ ಬಗುತ್ತಂದ್ರೆ ದುಡ್ಡೇ ನೀವು ಕೊಡ್ತಾಗ ಅಥವಾ ರಿಲೇಟಿವ್ಸ್ ಕೊಡ್ತಾರೆ, ಚಿಕ್ಕಪ್ಪಗಳು ಕೊಡ್ತಾಗ ದುಡ್ಡು ಹೇಳಿ ಸಿಕ್ಕದೆ ಕೆಲ್ಸಕ್ಕೆ ಹೋಗ್ತಾರೆ. ಸ್ವಲ್ಪ ಹೇಳಕ್ ಕೇಳಿ ನೋಡ. ನಮ್ಮ ಮನ್ಸು ನಮ್ಗೆ ಗೊತ್ತಲ್ಲ, ಅದು ಜಮಾನತ್ ಕಾಲ ಡೈಲಾಗ್. ಕೇಳಿ ಕೇಳಿ ಹೋಗ್ಬಿಡಿ, ಹೊಸದೇನಾದ್ರು ಹೇಳಕ್ಕೆ ಹೇಳಕ್ಕೆ. ఇలాంటి విషయంలో తగ్గదలే ಅಷ್ಟೇ. ಪುಷ್ಪ ತೆಗಿಯೋದಿಲ್ಲ ಅಂತಾನೆ. ಸೊ ಇನ್ 5 minutes ಮತ್ತೆ ವಾಪಸ್ ಬರ್ತೀವಿ. ಅಲ್ಲಿಗಡೆ ಬೈ, ಟೇಕ್ ಕೇರ್. ಫ್ಯೂಚರ್ಗೆ ಏನು ಬೇಕು ಅಂತ ಎಕ್ಸ್ಪ್ರೆಷನ್ಸ್ ಆಗಿಲ್ಲ ನೋಡ್ತಾ ಫುಲ್ ಫ್ರಸ್ಟ್ರೇಟ್ ಆಗಿ ಹೋಗ್ತಾ ಇದೆ. ಏನ್ ರೀಸನ್? ಏನಿಲ್ಲ, ಮೂವಿ ಟಿಕೆಟ್ ಬುಕ್ ಆಗಿದೆ, ಟೈಮ್ ಆಗ್ಬಿಡುತ್ತೆ ಅಂತ ಬೇಜಾರು ಅಷ್ಟೇ. ಮತ್ತೇನು ಆಗ್ಲೇ ಮ್ಯಾಮ್ ಏನೋ ಮಾತಾಡ್ತಾ ಇದ್ರಿ. ನಾನು ಆಗ್ಲೇ ನಂದೇ ಫಸ್ಟ್ ಇರೋದು, ರೂಮ್ ಅಲಾಟ್ಮೆಂಟೇ ಮಾಡಿಲ್ಲ, ಮಾಡಿದ್ದೆ ಅವರೇ ಲೇಟು. ಅದ್ರಲ್ಲಿ ನಾವು ಲೇಟ್ ಅಂತ ನಮ್ಗೆ ಹೇಳ್ತಾ ಇದಾರೆ. ಫುಲ್ ಫ್ರಸ್ಟ್ರೇಷನ್. ಏನ್ ಮಾಡಕ್ಕಾಗಲ್ಲ, ಟೀಚರ್ ಅಲ್ವಾ. ಮೂವಿಗೆ ಹೋಗ್ಬೇಕು. ಯಾವ ಮೂವಿ? KD ನೋಡಿದ್ರೆ ಟ್ರೈಲರ್ ತುಂಬಾ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ನಮ್ ಬಾಸ್ ಇನ್ನೊಂದು ಇವತ್ತು ಬ್ರೇಕಿಂಗ್ ನ್ಯೂಸ್, 2 ಬ್ರೇಕಿಂಗ್ ನ್ಯೂಸ್ ಇದೆ. ಒಂದು, ಡಿವೋರ್ಸ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಸೊ ಇವತ್ತು ಫೈನಲ್ ಜಜ್ಮೆಂಟ್ ಬರುತ್ತೆ. ಇನ್ನೊಂದು ಬಂದು TVK ಎಲೆಕ್ಷನ್ ನಡೀತಾ ಇದೆ. ಸೊ ಅವ್ರದ್ದು. ಸೊ ಇಬ್ಬರಲ್ಲಿ ಯಾರು TVK ಗೆದ್ಬಿಡ್ತಾರೆ ಬಿಡಿ. ಆಲ್ರೆಡಿ 120 ಸೀಟ್ ಇದೆ, 102 ಸೀಟು ಬಂದ್ಬಿಟ್ಟಿದೆ. ನೆಕ್ಸ್ಟ್ ಅವರೇ CM ಪಕ್ಕನಾ? ಕನ್ಫರ್ಮ್. ಇವತ್ತು ಸತ್ತೋಗ್ಬೇಕು ಅಷ್ಟೇ. ಅವನು 5 ವರ್ಷ ಇದ್ದೀನು ಹೇಳಕ್ಕಾಗಿಲ್ವಲ್ಲ ಅವನು ಅಂತ. ಇವತ್ತು ಡಿವೋರ್ಸ್ ಇವತ್ತು ಫೈನಲ್ ಜಜ್ಮೆಂಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಜಜ್ಮೆಂಟ್ ಏನ್ ಬರ್ಬೇಕಂತ ನಿಮಗೆ ನಿಮ್ ಪ್ರಕಾರ ಏನ್ ಇಷ್ಟ? ಅಷ್ಟು ನಾಲೆಜ್ ಇಲ್ಲ, ನಾನು BCom ಮಾಡಕ್ ಆಗ್ತಾ ಇಲ್ಲ, ಇನ್ನು ಲಾ ಎಲ್ಲಿಂದ ಯೋಚನೆ ಮಾಡ್ಲಿ. ಸೊ ನಿಮ್ ಪ್ರಕಾರ ಇವತ್ತು ಒಂದ್ ಒಳ್ಳೆ ಜಡ್ಜ್ಮೆಂಟ್ ಸಿಗ್ಬೋದಾ ದಕ್ಷಿಣ ಡಿವೋರ್ಸ್ ಬಗ್ಗೆ? ಸಿಗ್ಬೋದು. ಪಾಪ ಇಷ್ಟು ವರ್ಷದಿಂದ ಒಳಗಡೆ ಇದಾರೆ, ಬರ್ಬೋದು ಅನ್ಸುತ್ತೆ. ನಿಮ್ ಫೇವ್ರೇಟ್ ಹೀರೋ ಯಾರಂತ ಕೇಳ್ಬೋದಾ? ನಮ್ ಫೇವ್ರೇಟ್ ಹೀರೋ ಯಶ್. ಓಕೆ, ಥ್ಯಾಂಕ್ ಯು, ವೆಲ್ಕಮ್. ನಡೀತೈತೆ ವೈವ ಮುಗಿಸ್ರು ಅಂದ್ರೆ ಹೊಟ್ಟೆ ಹಸಿತೈತೆ ಅನ್ಬಿಟ್ಟು ಇವ್ರಿಬ್ರು ನೋಡ್ರಿ ಊಟ ಮಾಡ್ಕೊಂಡ್ ಕೂತವನೆ ಆರಾಮಾಗಿ. ನಾವೆಲ್ಲ ಹಂಗೆ ಕುತ್ಕೊಂಡಿದೀವಿ, ಏನ್ ಮಾಡೋಣ. ವೈವ ಮಾಡ್ತಾ ಇಲ್ಲ, ಅದಾಗ್ತಾ ಇಲ್ಲ. ಹೆಂಗ್ ನಡೀತೈತೆ ಅಂದ್ರೆ ಬೋಂಡ ತಿನ್ಕೊಂಡು ಇದೇ ಇವ್ರದ್ದು ವೈವ ಅಂದ್ರೆ ಇದು ಅಲ್ವಾ. ಮ್ಯಾಮ್ ಪಾಡಕ್ ಮ್ಯಾಮ್ ವೈವ ಮಾಡ್ತಾವ್ರೆ, ನಮ್ ಪಾಡಕ್ ನಾವು ಊಟ ಮಾಡ್ತಾ ಇದೀವಿ. ಪವನ್ ಏನಂತ್ಯ? ಮುಗೀತು ನಂದು ವೈವ ಎಲ್ಲ ಆಯ್ತು. ನಂದು ಆರಾಮಾಗಿ ಆಗ್ತು. ಟೆನ್ಷನ್ ಆಗಿತ್ತು ಫುಲ್ಲು, ಆದ್ರೆ ಆರಾಮಾಗಿ ಆಯ್ತು. ಏನು ಜಾಸ್ತಿ ತಲೆ ಕೆಡ್ಸ್ಕೊ ಇದಾಗಿಲ್ಲ, ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ಕೆಳಗಡೆ ಇಬ್ರು ಫ್ರೆಂಡ್ಸ್ ವೆಯ್ಟ್ ಮಾಡ್ತಾ ಇದಾರೆ. ಬನ್ನಿ ಕೆಳಗಡೆ ಹೋಗ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಅಲ್ಲಿಂದ ಕರಿತಾ ಇದೀನಿ, ಬರ್ದಿರಾ ನೋಡಿ. ನಂದು ಕೆಲಸ ಏನಿಲ್ಲ. ಹೆಂಗಿತ್ತು ನಿಂದು ವೈವ? 22, 24. ಅವ್ರು ಕರೆಯೋ ಗಂಟ ಕಾನ್ಫಿಡೆಂಟ್ ಆಗೇ ಇದ್ದೆ. ಕರೆದ್ಮೇಲೆ ಸ್ವಲ್ಪ ಕಾನ್ಫಿಡೆಂಟ್ ಕಳ್ಕೊಂಡೆ. ಅವ್ರ ಕ್ವಶನ್ ಕೇಳಿದ್ಮೇಲೆ ಮತ್ತೆ ಕಾನ್ಫಿಡೆಂಟ್ ಗಳಿಸ್ಕೊಂಡೆ. ಹೆಂಗೋ ಒಂದು ಮುಗಿಸ್ಬಿಟ್ಟು ಬಂದೆ ಅಷ್ಟೇ. ಅಷ್ಟರಲ್ಲಿ ನಮ್ಮ ಡ್ಯಾಡಿ ಅವರು ಪಿತೃ ಸಮಾನ ನಿಜ
ಓಕೆ ವೈವಾ ಚೆನ್ನಾಗಾಯ್ತು. ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ. ಮಾರ್ಕ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಮಾರ್ಕ್ಸ್ ಚೆನ್ನಾಗಿ ಬರ್ಲಿ ಅಂತ ಎಲ್ಲರೂ ವಿಶ್ ಮಾಡಿ ಪ್ಲೀಸ್. ನಮ್ಮ 3 ಜನರಲ್ಲಿ ಯಾರೇ ತೆಪ್ಕೊಂಡ್ರು 3 ಜನ ದುಃಖ ತಡೆಯಕ್ಕಾಗೋದಿಲ್ಲ ಒಬ್ರು ಫೇಲ್ ಆದ್ರೂ. ಅದಕ್ಕೋಸ್ಕರ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು. ಏನು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವೈವಾದು ಏನು? ಅದು ಆಕ್ಚುಲಿ ಚೆನ್ನಾಗಿತ್ತು, ಯಾಕೆಂದ್ರೆ ನಾನು ಗೊತ್ತಿರೋ ಮ್ಯಾಮೇ ಬಂದಿದ್ವು. ಅದರಿಂದ ಭಯ ಇರ್ಲಿಲ್ಲ, ಆರಾಮಾಗಿ ಫೋನ್ ಯೂಸ್ ಮಾಡ್ಕೊಂಡ್ ಕುಂತಿದ್ದೆ. ಆಮೇಲೆ ನಂದು ಬಂದಾಗ ಹೋದೆ, ಏನು ಕೇಳಲಿಲ್ಲ ಕ್ವಶನ್. 1-2 ಕ್ವಶನ್ ಕೇಳಿದ್ರು, ನನ್ಗೆ ಏನ್ ಗೊತ್ತಿತ್ತೋ ಅದು ಇನ್ಫಾರ್ಮ್ ಮಾಡಿದೆ. ಸರಿ ಹೋಗ ಅಂತ ಎಲ್ಲಾರ್ದು 5 ನಿಮಿಷ ತಗೊಂಡ್ರು, ನಂದು 1 ನಿಮಿಷ ಕಳಿಸ್ಬಿಟ್ವು. 1 ನಿಮಿಷ ಅಷ್ಟೇ ಕೇಳಿದೆ, ಯಾಕೆಂದ್ರೆ ಆ ಮ್ಯಾಮ್ಗೂ ಒಂದ್ ಸ್ವಲ್ಪ ಗೊತ್ತಲ್ವಾ ನನ್ ಬಗ್ಗೆ ಫುಲ್ಲು. ಅದಕ್ಕೆ ಅಷ್ಟೊಂದು ಕ್ವಶನ್ಸ್ ಮಾಡಕ್ ಹೋಗಿಲ್ಲ. ಅದು ಹೆಂಗೋ ಮಾಡ್ಕೊಂಡ್ ಬಂದೆ, ಚೆನ್ನಾಗಿತ್ತು. ಇವಾಗ ಅಷ್ಟೇನಾ ಎಕ್ಸ್ಪೀರಿಯನ್ಸ್? ಅಷ್ಟೇ. ಇವಾಗ ನೆಕ್ಸ್ಟ್ ನಿಂದ ಹೆಂಗಿತ್ತು ಅಂತ ಹೇಳು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ ಆಗ್ಲೇ. ಇಲ್ಲ, ನಾನು ಹೇಳಿದ್ದೀನಿ ನಿಜ. ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೀನಿ, ವಿಡಿಯೋದಲ್ಲಿ ನೋಡ್ಬೋದು. ಬನ್ನಿ, ಇವಾಗ ಎಲ್ಲೋ ಹೋಗ್ಬೇಕಂತೆ. ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಎಲ್ಲಿಗೆ? ಲೆನ್ಸ್ ಕಾರ್ಡ್ ಹೋಗ್ಬೇಕು ನಾವು. ಏನಕ್ಕೆ? ಅದಕ್ಕೆ ಮುಂಚೆ ನಾನು ಸ್ವಲ್ಪ ಸ್ಪೆಕ್ಸ್ ನಾನು ಕಾಣಿಸ್ತೀನಿ, ಅವ್ಳು ಕಾಣಲ್ಲ ಕಾಣಿಸುತ್ತೆ. ನೀನ್ ಟೆಸ್ಟ್ ಹಂಗಲ್ಲ. ಮಾಡಿಸ್ಬೇಕು ಅಂದ್ರೆ ಟೆಸ್ಟ್ ಮಾಡಿಸ್ಬೇಕಾದ್ರೆ ನೋಡ್ತೀನಿ. ಏನು ಬನ್ನಿ, ಇವಾಗ ನಾನು Friends, ಲೆನ್ಸ್ ನೋಡಿ ಕಾಟ್ friends, ಹೋಗ್ಬಿಟ್ಟು ಆಮೇಲೆ ನಿಮಗ್ ಸಿಗ್ತೀನಿ. ಬನ್ನಿ, ಯಾರು ಬರ್ತಾವ್ರು. ಲೆನ್ಸ್ ಕಾಟ್ ಹತ್ರ ಹೋಗೋಣ. ನೋಡಿ, ಶೂ ಏನೋ ಹೊಸದ್ ಹಾಕೊಂಡ್ ಬಂದಿದ್ದಾರೆ ಅನ್ಬಿಟ್ಟು ಶೂ ತಪ್ಪಿಸ್ಕೊಳಕ್ಕೆ ಓಡ್ತಾವ್ರೆ. ಒಂದ್ಸತಿ ಆಲ್ರೆಡಿ ತುಳ್ದಿದ್ದಾಗೋಯ್ತು ಶೂ ಅಪ್ಪಚ್ಚಿ. ನೋಡಿ, ಜಗಳ ಆಡೋದ್ರಲ್ಲಿ ಕಾಯ್ತಾ ಇರ್ತಾರೆ ಇಬ್ರು. ಮುಗೀತು ಕ್ಲಾಸಸ್, ಇದು ವೈವಾ ಮುಗೀತು. ಅವರು ಹೋಗ್ತಾ ಇದಾರೆ ಲೆನ್ಸ್ ಕಾರ್ಟ್ ಏನೋ ಸ್ಪೆಕ್ಸ್ ತಗೋಬೇಕು ಅಂತ. ನಾನು ಗಾಡಿ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ಬನ್ನಿ, ನಾನು ಲೆನ್ಸ್ ಕಾರ್ಟ್ ಹತ್ರ ಹೋಗಿ ಆಮೇಲೆ ನಿಮಗ್ ಸಿಗ್ತೀನಿ. ಹೋಗೋಣ ಅಂತ ಅನ್ಬಿಟ್ಟು ಲೆನ್ಸ್ ಕೇರ್ ಕಟ್ಕೊಂಡ್ ಬಂದಿ. ರೇಬನ್ ಗ್ಲಾಸ್ಗಳು ನೋಡ್ತಾವ್ರೆ ಇಬ್ರು. ನೋಡಿ ಇಲ್ಲಿ ಬಂದು ನೋಡ್ತಾ ಇದಾರೆ. ಸ್ಪೆಕ್ಸ್ ಏನೋ ಸೆಟ್ ಆಗ್ತಾ ಇಲ್ಲ ಅಂತ ಇದ್ ಮಾಡ್ತಾವ್ರೆ. ನೋಡ್ರಿ, ನೋಡಿ ಇವರು ಒಂದು ಡೈಲಾಗು, ಯಾವುದು ಕೊಡಿಸ್ತಾ ಇಲ್ಲ ಅಂತ ಡೈಲಾಗ್ ಹೊಡಿತಾರೆ ಯಾರಿಗೆಲ್ಲ. ಒಂದು ಕ್ಲಾಸ್ ಸೆಲೆಕ್ಟ್ ಮಾಡಲಿಲ್ಲ, 2 ಅಂಗಡಿ ಮಾತ್ರ ಚೆನ್ನಾಗಿ ಸುತ್ತಿದ್ರು. AC ಗಾಡಿ ತಗೊಂಡ್ರು. ಇವಾಗ ವಾಪಸ್ ಮನೆಗೆ ಹೋಯ್ತಾವ್ರು. ನಾನು ಈಸ್ಕೊಡ್ತೀನಿ. ನೋಡಿ ಹೋಯ್ತಾವ್ರೆ ಅಷ್ಟೇ. ಅಲ್ಲಿಂದ ಅವ್ರಿಬ್ರು ಸ್ಪೆಕ್ಸ್ ತಗೊಂಡು ಹಂಗೆ ಮನೆಗೆ ಹೋದ್ರು. ನಾನು ವಿಡಿಯೋ ಎಂಡ್ ಮಾಡೋದು ಮರ್ತೋದೆ. ನಾನು ಮನೆಗೆ ಬಂದೆ, ಆಮೇಲೆ ಎಡಿಟ್ ಮಾಡೋಕಾದ್ರೆ ಗೊತ್ತಾಯ್ತು ಎಂಡ್ ಮಾಡಿಲ್ಲ ಅಂತ. ಅದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಹೀಗೆ ಮುಂದಿನ ಕಂಟೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಬಾಯ್.